2019ರಲ್ಲಿ ಪ್ರವಾಹದ ಹೊಡೆತಕ್ಕೆ ಒಂದಲ್ಲ ಎರಡಲ್ಲ ನೂರಾರು ಮನೆಗಳು ಹಾನಿಯಾಗಿದ್ವು. ಆ ಸಾಲಿನಲ್ಲಿ ಸೇರಿದ್ದು ಈ ಒಂಟಿ ಮನೆಯೂ ಒಂದು. ಅಂದು ಅರ್ಜಿ ಸಲ್ಲಿಸಿದಾಗ ಅದ್ಯಾಕೋ ರಿಜೆಕ್ಟ್ ಆಗಿದೆ. ಅಂದಿನಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಇದೀಗ ವೃದ್ಧ ಮನೆ ಇಲ್ಲದೆ ಒಂದು ಕಡೆ ಅವನ ಬದುಕು ನರಕ ಯಾತನೆ ಆಗ್ಬಿಟ್ಟಿದೆ. ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಸುತ್ತಲೂ ಗುಡ್ಡ, ಒಂದೇ ಮನೆ, ಒಂದು ಸಣ್ಣ ದಾರಿ, ಮನೆ ಒಳಗೆ ಹೊಕ್ಕರೆ ಮೈಯೆಲ್ಲ ಜುಮ್ ಎನ್ನಿಸುವಂತಿರೋ ಗೋಡೆ, ಜಿಟಿ ಮಳೆಯಲ್ಲಿ ಸೂರಿನ ಒಳಗಿರೋ ವೃದ್ಧ. ಮೂರು ದಶಕಗಳಿಂದ ವೃದ್ಧ ಒಬ್ಬಂಟಿ ವಾಸ, ಗುಡ್ಡದ ಮೇಲೆ ಒಂಟಿ ಮನೆಯಲ್ಲಿ ಬದುಕು. ಮನೆಗಾಗಿ ಬೇಡಿಕೆ ಇಟ್ಟರು ಇನ್ನೂ ಸಿಗದ ಸೂರು. ಕಾಫಿನಾಡು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಹಳ್ಳುವಳ್ಳಿ ಸಮೀಪದ ಗುಡ್ಡದಲ್ಲಿರೋ ಮನೆ ಇದು. ಕತ್ತಲಾಗುತ್ತಿದ್ದಂತೆ ಇಡೀ ಗುಡ್ಡದಲ್ಲಿ ಇರೋದೇ ಇವರೊಬ್ಬರೇ ಮಾತ್ರ. ಹಳ್ಳುವಳ್ಳಿ ರಸ್ತೆಯಿಂದ ಇವರಿರೋ ಜಾಗಕ್ಕೆ ಹೋಗಬೇಕು ಅಂದರೆ ಬರೋಬ್ಬರಿ 3 ಕಿಲೋಮೀಟರ್ ಆದರೂ ನಡ್ಕೊಂಡೇ ಹೋಗಬೇಕು. ಅದಕ್ಕಿಂತಲೂ ಅವರಿರೋ ಮನೆಯನ್ನು ನೋಡಿದರೆ ಎಂಥವರಿಗೂ ಮರುಕ ಹುಟ್ಟಿಸುತ್ತೆ ಆ ಸ್ಥಿತಿ. 30-35 ವರ್ಷ ಇರ್ಬೋದು, ಹೆಚ್ಚು ಕಮ್ಮಿ. ಈಗ ಇಲ್ಲಿ ಒಬ್ರೇ ವಾಸ ಮಾಡೋದ? ಈಗ ಸದ್ಯಕ್ಕೆ ಇಲ್ಲೇ ಅಲ್ಲ, ಒಬ್ರೇ ವಾಸ ಮಾಡೋದು ಇಲ್ಲಿ? ಹೌದು. ಈ ತರ ಮನೆ ಎಲ್ಲ ಜೋರು ಗಾಳಿ ಮಳೆ ಬಂದ್ರೆ ಈ ಮನೆ ಬೀಳೋ ತರ ಇದೆಯಲ್ಲ? ಹೌದು, ಏನ್ ಮಾಡೋದು? ಬಂದವರೆಲ್ಲ ಮುಂದ್ಕ ಹೋಗ್ಬಿಟ್ರೆ ನೋಡ್ಕೊಂಡು ಮಾಡ್ದಿದ್ರೆ ಅವ್ರ ತಾಪತ್ರ ಬರಲ್ಲ, ನಾವೇನ್ ಮಾಡೋದು ಅಂತ ಹೇಳಿದೆ. ಈಗ ಅಧಿಕಾರಿಗಳು ಒಂದ್ಸಲ ಬಂದು ಮನೆ ಎಲ್ಲ ನೋಡ್ಕೊಂಡು ಹೋಗಿದ್ರೆ ಅಂತೆಲ್ಲ? ಹೌದು, ಅದೆಲ್ಲ ಜರ್ಕೊಂಡು ಹೋಗಿದೆ. ಹಂಗೆ ಹಿಂಗೆ ಹೋಗ್ಕೊಡ್ರೆ ಮತ್ತಲ್ಲಿ ಅಂತ ಗುಡ್ಸಲು ಹಂಗೆ ಹಿಂಗೆ ಅನ್ಕಡೆ ಅದೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಕ್ಯಾನ್ಸಲ್ ಅಂತ ಕೇಳಿಲ್ವಾ ನೀವು? ಕೇಳಿದ್ರೆ ಅದ್ ನಾವೇನ್ ಮಾಡೋದು, ನಾವೆಲ್ಲ ಇದ್ ಮಾಡಿ ಪಾಸ್ ಮಾಡಿ ಕಳ್ಸಿತ್ತು. ಅವ್ರ ಮೇಲನ್ನವ್ರು ಹಂಗ್ ಮಾಡಿದ್ರು ಅಂತ ಹೇಳಿದ್ರು ಅವ್ರು. ಇವರ ಹೆಸರು ವೆಂಕಟರಮಣ. ಅಂದಾಜು 65ರಿಂದ 70 ವರ್ಷ ಆಗಿರಬಹುದು. ಇವರಿಗೆ ಬೇರೆ ಯಾರೂ ಇಲ್ಲ, ಇರೋದು ಒಬ್ರು ಮಾತ್ರ ಕೂಲಿ ಮಾಡ್ತಾರೆ. ಅವರೇ ಅಡುಗೆ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. 2019ರಲ್ಲಿ ಡ್ಯಾಮೇಜ್ ಆಗಿತ್ತು ಮನೆ. ಈಗಂತೂ ಸಂಪೂರ್ಣ ಕುಸಿಯೋ ಹಂತ ತಲುಪಿದೆ. ಗೋಡೆಗಳು ಬಾಯ್ಬಿಟ್ಟಿದೆ, ಒಳ ಹೋಗಲು ಭಯ ಅನ್ನಿಸುವಂತಿದೆ. ಇವರು 2019ರಲ್ಲಿ ಅರ್ಜಿಯು ಸಲ್ಲಿಸಿದ್ರಂತೆ. ಗ್ರಾಮ ಪಂಚಾಯಿತಿಯಿಂದ ಅರ್ಜಿ ಪರಿಶೀಲಿಸಿ ಫಾರ್ವರ್ಡ್ ಮಾಡಲಾಗಿತ್ತಂತೆ. ಆದರೆ DC ಕಚೇರಿಯಲ್ಲಿ ಯಾಕೆ ರಿಜೆಕ್ಟ್ ಆಯಿತು ಗೊತ್ತಿಲ್ಲ. ಅಂದಿನಿಂದ ಗ್ರಾಮ ಪಂಚಾಯಿತಿಯವರು ಮನೆ ನೀಡೋಕೆ ಮುಂದಾದರೂ ಆನ್ಲೈನ್ನಲ್ಲಿ ಇವರು ಅರ್ಜಿ ತೆಗೆದುಕೊಳ್ತಿಲ್ಲ ಅಂತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಮನೆ ಒಂದ್ ಸೈಡ್ ಆ ಸೈಡ್ ಜರ್ದೋಗಿದೆ. ಅದಕ್ಕೆ ಆ ಸಲ ಹಿಂದಿನ ಸಲ VA ಎಲ್ಲ ಬಂದಿದ್ರು. ಪಾಪ ಅಧಿಕಾರಿಗಳು ಇಲ್ಲಿಂದ ಎಲ್ಲ ಕಳ್ಸಿದ್ರು. ತಹಸೀಲ್ದಾರ್ ಕೂಡ ಪಾಸ್ ಮಾಡಿದ್ರಂತೆ. ನನಗಿರುವ ಮಾಹಿತಿ ಪ್ರಕಾರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ AC ಅವರು ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು. ಹಾಗಾಗಿದ್ರಿಂದ ಇವರಿಗೆ ಫ್ಲಡ್ ಅಲ್ಲಿ ಮನೆ ಬರ್ಲಿಲ್ಲ. ಆ ನಂತರ ಗ್ರಾಮ ಪಂಚಾಯತಿಲಿ ಮನೆ ಬಂತು, ಅದರಲ್ಲೂ ಕೊಡೋಣ ಅಂತ ಹೇಳಿ ನೋಡಿದಾಗ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಲಿ ಇವರು ಸಿಸ್ಟಮ್ ಅಲ್ಲಿ ತಗೊಳ್ತಾ ಇಲ್ಲ. ಫ್ಲಡ್ ಅಲ್ಲಿ ಇದು ಕೊಟ್ಟಿರೋದ್ರಿಂದ ಸಿಸ್ಟಮ್ ಅಲ್ಲಿ ತಗೊಳ್ತಿಲ್ಲ. ನಮಗೆ ಈ ಊರಿಗೆ ಮನೆ ಕೊಡ್ಲಿಕ್ಕೆ ಆಗ್ಲೇ ಇಲ್ಲ. ಸುತ್ತಲೂ ಗುಡ್ಡ, ಅದರ ಮೇಲೊಂದು ಕಾಣೋ ಒಂಟಿ ಮನೆ. ಅಲ್ಲಿರೋದು ಒಬ್ಬರೇ ವೃದ್ಧ. ಸರ್ಕಾರದ ಬಳಿ ಕೂಲಿ ಮಾಡ್ತೀನಿ, ನನಗೊಂದು ಸೂರು ಕೊಡಿ ಅಂತ ಕೇಳಿ ಸುಸ್ತಾಗಿದ್ದಾರೆ. ಮನೆ ಬಿದ್ರಂತೂ ಬೀದಿಯೇ ಗತಿ, ಅದು ಕಾಡಿನ ನಡುವೆ ಅನ್ನೋದಂತೂ ನಿಜಕ್ಕೂ ನೋವಿನ ಸಂಗತಿ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸುತ್ತಲೂ ಗುಡ್ಡ, ಒಂದೇ ಮನೆ, ಒಂದು ಸಣ್ಣ ದಾರಿ, ಮನೆ ಒಳಗೆ ಹೊಕ್ಕರೆ ಮೈಯೆಲ್ಲ ಜುಮ್ ಎನ್ನಿಸುವಂತಿರೋ ಗೋಡೆ, ಜಿಟಿ ಮಳೆಯಲ್ಲಿ ಸೂರಿನ ಒಳಗಿರೋ ವೃದ್ಧ. ಮೂರು ದಶಕಗಳಿಂದ ವೃದ್ಧ ಒಬ್ಬಂಟಿ ವಾಸ, ಗುಡ್ಡದ ಮೇಲೆ ಒಂಟಿ ಮನೆಯಲ್ಲಿ ಬದುಕು. ಮನೆಗಾಗಿ ಬೇಡಿಕೆ ಇಟ್ಟರು ಇನ್ನೂ ಸಿಗದ ಸೂರು. ಕಾಫಿನಾಡು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಹಳ್ಳುವಳ್ಳಿ ಸಮೀಪದ ಗುಡ್ಡದಲ್ಲಿರೋ ಮನೆ ಇದು. ಕತ್ತಲಾಗುತ್ತಿದ್ದಂತೆ ಇಡೀ ಗುಡ್ಡದಲ್ಲಿ ಇರೋದೇ ಇವರೊಬ್ಬರೇ ಮಾತ್ರ. ಹಳ್ಳುವಳ್ಳಿ ರಸ್ತೆಯಿಂದ ಇವರಿರೋ ಜಾಗಕ್ಕೆ ಹೋಗಬೇಕು ಅಂದರೆ ಬರೋಬ್ಬರಿ 3 ಕಿಲೋಮೀಟರ್ ಆದರೂ ನಡ್ಕೊಂಡೇ ಹೋಗಬೇಕು. ಅದಕ್ಕಿಂತಲೂ ಅವರಿರೋ ಮನೆಯನ್ನು ನೋಡಿದರೆ ಎಂಥವರಿಗೂ ಮರುಕ ಹುಟ್ಟಿಸುತ್ತೆ ಆ ಸ್ಥಿತಿ. 30-35 ವರ್ಷ ಇರ್ಬೋದು, ಹೆಚ್ಚು ಕಮ್ಮಿ.
ಹಾ ಈಗ ಇಲ್ಲಿ ಒಬ್ರೇ ವಾಸ ಮಾಡೋದಾ? ಈಗ ಸದ್ಯಕ್ಕೆ ಇಲ್ಲೇ. ಅಲ್ಲ, ಒಬ್ರೇ ವಾಸ ಮಾಡೋದು ಇಲ್ಲಿ? ಹೌದು ಈ ತರ ಮನೆ ಎಲ್ಲ ಜೋರು ಗಾಳಿ ಮಳೆ ಬಂದ್ರೆ ಈ ಮನೆ ಬೀಳೋ ತರ ಇದೆಯಲ್ಲ? ಹೌದು, ಏನ್ ಮಾಡೋದು, ಬಂದವರೆಲ್ಲ ಹಿಂದ್ಕೆ ಮುಂದ್ಕೆ ಹೋಗ್ಬಿಟ್ರೆ ನೋಡ್ಕೊಂಡು ಮಾಡ್ದಿದ್ರೆ ಅವ್ರ ತಾಪತ್ರನ ಬರಲ್ಲ, ನಾವೇನ್ ಮಾಡೋದು ಅಂತ ಹೇಳಿದೆ. ಈಗ ಅಧಿಕಾರಿಗಳು ಒಂದ್ಸಲ ಬಂದು ಮನೆ ಎಲ್ಲ ನೋಡ್ಕೊಂಡು ಹೋಗಿದ್ರೆ ಅಂತೆಲ್ಲ? ಹೌದು, ಅದೆಲ್ಲ ಜರ್ಕೊಂಡು ಹೋಗಿದೆ, ಹಂಗೆ ಹಿಂಗೆ ಅಂತ ಹೇಳಿ ಹೋಗ್ಕೊಡ್ರೆ ಮತ್ತಲ್ಲಿ ಅಂತ ಗುಡ್ಸಲು ಹಂಗೆ ಹಿಂಗೆ ಅಂತ ಹೇಳಿ ಅದೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಕ್ಯಾನ್ಸಲ್ ಅಂತ ಕೇಳಿಲ್ವಾ ನೀವು? ಕೇಳಿದ್ರೆ ಅದ್ ನಾವೇನ್ ಮಾಡೋದು, ನಾವೆಲ್ಲ ಇದ್ ಮಾಡಿ ಪಾಸ್ ಮಾಡಿ ಕಳ್ಸಿತ್ತು, ಅವ್ರ ಮೇಲನ್ನವ್ರು ಹಂಗ್ ಮಾಡಿದ್ರು ಅಂತ ಹೇಳಿದ್ರು ಅವ್ರು. ಇವರ ಹೆಸರು ವೆಂಕಟರಮಣ. ಅಂದಾಜು 65ರಿಂದ 70 ವರ್ಷ ಆಗಿರಬಹುದು. ಇವರಿಗೆ ಬೇರೆ ಯಾರೂ ಇಲ್ಲ, ಇರೋದು ಒಬ್ರು ಮಾತ್ರ ಕೂಲಿ ಮಾಡ್ತಾರೆ. ಅವರೇ ಅಡುಗೆ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. 2019ರಲ್ಲಿ ಡ್ಯಾಮೇಜ್ ಆಗಿತ್ತು ಮನೆ. ಈಗಂತೂ ಸಂಪೂರ್ಣ ಕುಸಿಯೋ ಹಂತ ತಲುಪಿದೆ. ಗೋಡೆಗಳು ಬಾಯ್ಬಿಟ್ಟಿದೆ, ಒಳ ಹೋಗಲು ಭಯ ಅನ್ನಿಸುವಂತಿದೆ. ಇವರು 2019ರಲ್ಲಿ ಅರ್ಜಿಯು ಸಲ್ಲಿಸಿದ್ರಂತೆ. ಗ್ರಾಮ ಪಂಚಾಯಿತಿಯಿಂದ ಅರ್ಜಿ ಪರಿಶೀಲಿಸಿ ಫಾರ್ವರ್ಡ್ ಮಾಡಲಾಗಿತ್ತಂತೆ. ಆದರೆ ಡಿಸಿ ಕಚೇರಿಯಲ್ಲಿ ಯಾಕೆ ರಿಜೆಕ್ಟ್ ಆಯಿತು ಗೊತ್ತಿಲ್ಲ. ಅಂದಿನಿಂದ ಗ್ರಾಮ ಪಂಚಾಯಿತಿಯವರು ಮನೆ ನೀಡೋಕೆ ಮುಂದಾದರೂ ಆನ್ಲೈನ್ನಲ್ಲಿ ಇವರು ಅರ್ಜಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಡೆಂಗಿ ಸೇರಿ ಸಾಂಕ್ರಾಮಿಕ ರೋಗಗಳ ಹಾವಳಿ ಜೋರಾಗಿದೆ. ಜಿಲ್ಲೆಯಲ್ಲಿ ರಕ್ತದ ಅಗತ್ಯತೆ ಹೆಚ್ಚಾಗಿದ್ದು, ಆರೋಗ್ಯ ಇಲಾಖೆ ಹೆಚ್ಚಿನ ರಕ್ತದಾನ ಶಿಬಿರ ಆಯೋಜನೆಗೆ ಮುಂದಾಗಿದೆ. ರಕ್ತದಾನ ಮಾಡಿ ಜೀವವನ್ನ ಉಳಿಸಿ ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡೆಂಗಿ ಆರ್ಭಟ. ರಕ್ತದಾನ ಮಾಡಿ ಜೀವ ಉಳಿಸಿ ಅಭಿಯಾನ. ರಾಜ್ಯದಲ್ಲಿ ಡೆಂಗಿ ತಾಂಡವವಾಡ್ತಾ ಇದೆ. ಕಡಲ ತಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಾಂಕ್ರಾಮಿಕ ರೋಗ ರಣಕೇಕೆ ಹಾಕ್ತಾ ಇದೆ. ಜಿಲ್ಲೆಯಲ್ಲಿ 300ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಆರೋಗ್ಯ ಇಲಾಖೆಗೆ ಇದು ನಿದ್ದೆಗೆಡಿಸಿದೆ. ಸಾಂಕ್ರಾಮಿಕ ರೋಗ ಹೆಚ್ಚಾದಂತೆ ರಕ್ತದ ಅಗತ್ಯತೆ ಹೆಚ್ಚಾಗಿದೆ. ಆರೋಗ್ಯ ಇಲಾಖೆ ರಕ್ತ ಸಂಗ್ರಹಕ್ಕೆ ಈಗ ಮುಂದಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ರಕ್ತದ ಬೇಡಿಕೆ ಹೆಚ್ಚಾಗಿದೆ. ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲೂ ನಿರೀಕ್ಷೆಯಷ್ಟು ರಕ್ತ ಸಿಗ್ತಿಲ್ಲ. ಈ ಹಿನ್ನೆಲೆ ಜಿಲ್ಲಾ ಆರೋಗ್ಯ ಇಲಾಖೆ ರಕ್ತದಾನ ಶಿಬಿರಗಳನ್ನು ನಡೆಸುವುದಕ್ಕೆ ಮುಂದಾಗಿದೆ. ಅಲ್ಲದೆ ಸಾರ್ವಜನಿಕರು ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ ಆರೋಗ್ಯ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಿರಂತರವಾಗಿ ರಕ್ತದಾನ ಶಿಬಿರಗಳನ್ನು ಕೂಡ ಆಯೋಜಿಸ್ತಾ ಇದ್ದೀವಿ. ನಾನು ಈ ಮೂಲಕ ಎಲ್ಲ ಯುವಜನರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಡೆಂಗ್ಯೂ ಜ್ವರದಲ್ಲಿ ಪ್ಲೇಟ್ಲೆಟ್ ಕಣ ಕಡಿಮೆ ಆಗುವ ಸಾಧ್ಯತೆ ಇದ್ದು, ಪ್ಲೇಟ್ಲೆಟ್ ಕಡಿಮೆ ಆದರೆ ರಕ್ತಸ್ರಾವ ಆಗುತ್ತೆ ಹಾಗೂ ರೋಗಿಗಳಿಗೆ ಸಾವು ನೋವಾಗುವ ಸಾಧ್ಯತೆ ಇರುತ್ತೆ. ತಾವು ಈ ಒಂದು ಅವಕಾಶವನ್ನು ಬಳಸಿಕೊಂಡು ತಾವುಗಳು ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ರಕ್ತವನ್ನು ದಾನ ಮಾಡೋ ಮೂಲಕ 4 ಅಮೂಲ್ಯ ಜೀವಗಳನ್ನು ತಾವು ಉಳಿಸ್ಕೋಬಹುದಾಗಿದೆ. ರಕ್ತದಾನ ಅನ್ನೋದು ಅತ್ಯಂತ ಶ್ರೇಷ್ಠ ದಾನಗಳಲ್ಲಿ ಒಂದು. ಹೀಗಾಗಿ ಜಿಲ್ಲೆಯಲ್ಲಿ ಸದ್ಯ ಇರುವ ಕ್ಲಿಷ್ಟ ಸಮಯದಲ್ಲಿ ಆರೋಗ್ಯ ಇಲಾಖೆ ಜೊತೆ ಕೈ ಜೋಡಿಸೋದು ಅಗತ್ಯ. ರೋಗಿಗಳ ಜೀವ ಉಳಿಸೋದು ಪುಣ್ಯದ ಕೆಲಸ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು.